ಬುಕ್ಕು ಎದಕ್ಕೆ ತಗೊಂಡು ಪ್ರತಿ ಬುಕ್ಕು ತಿಳಿಸ್ತಾನೆ తీసిపెట్టు ఫోన్ నువ్వు అది ప్రింట్ పెట్టు జెరాక్స్ పెట్టు నేను ಇವತ್ತು నువ్వు జెరాక్స్ బుక్కు ఎదಕ್ಕೆ తಗೊಂಡು ప్రతి బుక్కు ತಿಳಿಸ್ತಾನೆ తీసిపెట్టు ఫోన్ నువ్వు అది ప్రింట్ పెట్టు జెరాక్స్ పెట్టు నేను ಇವತ್ತು నువ్వు జెరాక్స్ ಪ್ರಿಯ ವೀಕ್ಷಕರೇ, ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಕೆಲಸನೂ ಲಂಚ ಇಲ್ಲದೆ ಏನೂ ಆಗೋದಿಲ್ಲ ಅಂತ ಸಾರ್ವಜನಿಕ ವಲಯದಿಂದ ಆರೋಪಗಳು ಕೇಳಿ ಬರ್ತಾನೆ ಇವೆ. ಆದರೆ ಈ ಆರೋಪಗಳನ್ನು ಅಧಿಕಾರಿಗಳು ಮಾತ್ರ ಒಪ್ಪೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳಂತೂ ನನ್ನ ಅವಧಿಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಮುಕ್ತ ಮಾಡ್ತೇನೆ, ಒಂದು ವೇಳೆ ಲಂಚ ಏನಾದರೂ ಮುಟ್ಟಿದ್ರೆ ಹುಷಾರ್ ಅಂತ ಕೆಲವೊಂದು ಸಭೆಗಳಲ್ಲಿ ವೇದಿಕೆಗಳಲ್ಲಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಸಹ ಕೊಟ್ಟಿರೋದನ್ನ ನಾವು ಆಗಾಗ ನೋಡ್ತೀವಿ. ಆದರೆ ಆ ಎಚ್ಚರಿಕೆ ಹೇಳಿದ್ದಷ್ಟೇ ವೇಗವಾಗಿ ಗಾಳಿಗೆ ತೂರಿ ಹೋಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ನೋಡಿ, ಇಲ್ಲೊಬ್ಬ ಮಹಾಶಯ ರೆಕಾರ್ಡ್ ರೂಮಿನಲ್ಲಿ ಕುಳಿತು ಯಾವುದೇ ಅಂಜಿಕೆ ಇಲ್ಲದೆ ದುಡ್ಡು ಪಡೆದು ದಾಖಲೆಗಳನ್ನು ನೀಡ್ತಾ ಇದ್ದಾನೆ. ಬಂದವ್ರನ್ನ ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳ್ತಾನೆ, ಡೀಲ್ ಮಾತಾಡಿಕೊಂಡು ಅವರ ದಾಖಲೆಗಳನ್ನು ಕೊಡ್ತಾನೆ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಗೌರಿಬಿದನೂರು ತಾಲೂಕು ಕಚೇರಿಯ ರೆಕಾರ್ಡ್ ರೂಮ್ನಲ್ಲಿ. ಸಾಮಾನ್ಯವಾಗಿ ಸಕಾಲದಲ್ಲಿ ಸಾರ್ವಜನಿಕರು ಪಡೆಯೋ ಸರ್ಕಾರಿ ದಾಖಲೆಗಳಿಗೆ ಇಂತಿಷ್ಟು ಅಂತ ಹಣವನ್ನು ಸರ್ಕಾರ ನಿಗದಿ ಮಾಡಿದೆ. ಅದರಂತೆ ಸಾರ್ವಜನಿಕರು, ರೈತರು ತಾವು ಪಡೆಯೋ ದಾಖಲೆಗಳಿಗೆ ಹಣ ಕಟ್ಟಿ ರಶೀದಿ ಪಡೆಯುತ್ತಾರೆ. ಆದರೆ ದೇವರ ವರ ಕೊಟ್ಟರು ಪೂಜಾರಿ ವರ ಕೊಡೋದಿಲ್ಲ ಅನ್ನೋ ಹಾಗೆ ರೆಕಾರ್ಡ್ ರೂಮ್ನಲ್ಲಿ ಈ ಮಹಾಶಯನಿಗೆ ದಕ್ಷಿಣೆ ಕೊಟ್ರೇನೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡೋದು ಅಂತ ಸಾರ್ವಜನಿಕರಿಂದ ಆರೋಪ ಕೇಳಿ ಬಂದಿದ್ದು, ದುಡ್ಡು ಪಡೆಯೋ ವಿಡಿಯೋಗಳನ್ನು ಸಾರ್ವಜನಿಕರೊಬ್ಬರು ಎಂಎಂಟಿವಿ ವಾಹಿನಿಗೆ ತಲುಪಿಸಿದ್ದಾರೆ. ಬುಕ್ಕು ಎದಕ್ಕೆ ತಗೊಂಡು ಪ್ರತಿ ಬುಕ್ಕು ತಿಳಿಸ್ತಾನೆ తీసిపెట్టు ఫోన్ నువ్వు అది ప్రింట్ పెట్టు జెరాక్స్ పెట్టు నేను ಇವತ್ತು నువ్వు జెరాక్స్ బుక్కు ఎదಕ್ಕೆ తಗೊಂಡು ప్రతి బుక్కు ತಿಳಿಸ್ತಾನೆ తీసిపెట్టు ఫోన్ నువ్వు అది ప్రింట్ పెట్టు జెరాక్స్ పెట్టు నేను ಇವತ್ತು నువ్వు జెరాక్స్ ప్రశాంత్ సార్తో నాకు ಇವತ್ತು ఫోన్ లేదా ರಾಸಿಂದ 10 ನಂಬರ್ రెండు రాసింటారా ಸರ್ ನಮಸ್ತೆ, ನಾನು ಎಂಎಂಟಿವಿ ಎಡಿಟರ್ ಲಕ್ಷ್ಮೀನಾರಾಯಣ್ ಅಂತ ಮಾತಾಡ್ತಾ ಇರೋದು. ನಮಸ್ತೆ, ಹೇಳಿ ಸರ್. ಸರ್, ತಮ್ಮ ಕಡೆಯಿಂದ ಒಂದು ವಿಡಿಯೋ ಬಂದಿತ್ತು, ಈ ಥರ ತಾಲೂಕ್ ಕಚೇರಿನಲ್ಲಿ ಈ ಥರ ಲಂಚ ತಗೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಸರ್ ಹೌದು ಸರ್, ಈಗ ನಾವು ಸಕಾಲದಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ಇಂತಿಷ್ಟು ಫೀಸ್ ಅಂತ ಅಲ್ಲಿ ಪ್ರತಿಯೊಂದು ತಾಲೂಕು ಆಫೀಸಲ್ಲೂ ಬೋರ್ಡ್ ಹಾಕಿರ್ತಾರೆ. ಒಂದು 40, 10 ಯಾವ ಪಾಣಿ ಎಷ್ಟು, ಮುಟೇಶನ್ ಎಷ್ಟು, ಮತ್ತೆ ದಾಖಲೆಗಳು, ಪತ್ರಗಳು ಯಾವ್ಯಾವುದಕ್ಕೆ ಎಷ್ಟು ಅಂತ ಹಾಕಿರ್ತಾರೆ. ಬಟ್ ಅಲ್ಲಿ ನಾವು ಸಕಾಲದಲ್ಲಿ ಯಾವಾಗ ಅಪ್ಲಿಕೇಶನ್ ಹಾಕ್ತೀವೋ ಅಲ್ಲಿ ಕಟ್ಟಿರ್ತೀವಿ ಫೀಸ್ನ. ಅದು ಕಟ್ಟಾದ್ಮೇಲೆ ಒಂದು 15 ದಿನ 20 ದಿನಕ್ಕೆ ನಮ್ಗೆ ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ಚೆಕ್ ಮಾಡ್ಕೊಳ್ಳೋಕೆ ರೆಕಾರ್ಡ್ ಸೆಕ್ಷನ್ಗೆ ಹೋದಾಗ ಅಲ್ಲಿ ಅವರು ಕೊಡ್ಬೇಕು ನಮ್ಗೆ ಆ ರೆಕಾರ್ಡ್ಸ್. ಯಾಕಂದ್ರೆ ಮೊದಲೇ ಫೀಸ್ ಅಪ್ಲಿಕೇಶನ್ ಹಾಕಿದಾಗ ಕಟ್ಟಿ ಇದು ಮಾಡಿರ್ತೀವಿ. ಬಟ್ ಇಲ್ಲಿ ಪ್ರತಿಯೊಬ್ಬರ ಹತ್ರನೂ 400, 500 ಈ ಥರ ದುಡ್ಡು ತಗೊಂಡೇ ಕೊಡ್ತಾರೆ, ಹಂಗೆ ಕೊಡಲ್ಲ. ಸೊ ಇದು ನಾನು ನೋಡಿದಾಗ ಅಲ್ಲಿ ಸಕಾಲ ಹೆಲ್ಪ್ಲೈನ್ ಫೋನ್ ಮಾಡಿ ಕೇಳಿದೆ, ಇಲ್ಲಿ ಈ ಥರ ಕೊಡಬೇಕಾ ದುಡ್ಡು, ಏನು ಸರ್ ವಿತೌಟ್ ರೆಸಿಪ್ಟ್ ಎಲ್ಲ ದುಡ್ಡು ತಗೊತಾರೆ ಅಂತ ಕೇಳಿದಾಗ, ಇಲ್ಲ ಆ ಥರ ಏನು ಕೊಡೋಂಗಿಲ್ಲ, ನೀವು ಆ ಥರ ಕೇಳಿದ್ರೆ ಕೊಡಬೇಡಿ ಅಂತ ಹೇಳಿದ್ರು. ಬಟ್ ಆದರೂ ರಾಜಾರೋಷವಾಗಿ ಪ್ರತಿಯೊಬ್ಬರ ಹತ್ರ ತಗೊತಾರೆ. ಪಾಪ ಎಷ್ಟೋ ಜನ ರೈತರು ಅವ್ರು ಏನು ಅಲ್ಲ,
ಅಪ್ಲೈ ಮಾಡಿರ್ತಾರೆ, ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ. ಬಿಸಿಲಲ್ಲಿ ಕಷ್ಟಪಟ್ಟು ಇವ್ರಿಗೆ ಯಾಕೆ ಕೊಡ್ಬೇಕು ಸರ್? ದಯಮಾಡಿ ಇದನ್ನ ಅದು ಕನ್ಸರ್ನ್ ಆಫೀಸರ್ ಯಾರು ಇದ್ದಾರೋ ಅವ್ರ ಗಮನಕ್ಕೊಂದು ತಂದು ನೀವು ಒಂದು ಇದು ಮಾಡಿ ಇದನ್ನೆಲ್ಲ ನಿಲ್ಲಿಸ್ಬೇಕಂತ ಈ ಮೂಲಕ ನಾನು ಕೋರ್ಕೊಂತೀನಿ ಸರ್. ಓಕೆ ಸರ್, ಓಕೆ. ಒಟ್ನಲ್ಲಿ ಇದು ಒಂದು ದಿನದ ಸಮಸ್ಯೆಯಲ್ಲ. ಆದರೆ ಈ ಸಮಸ್ಯೆಯನ್ನ ಧೈರ್ಯವಾಗಿ ಹೇಳ್ಕೊಳ್ಳೋದಕ್ಕೂ ಸಾರ್ವಜನಿಕರು ಹಿಂಜರಿಯುತ್ತಿದ್ದಾರೆ. ಇಷ್ಟರ ಮಟ್ಟಿಗೆ ವ್ಯವಸ್ಥೆ ಪರಿವರ್ತನೆಯಾಗಿರೋದಂತೂ ಶೋಚನೀಯವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರಕ್ಕೆ ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್ ಜೊತೆ ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.